ಈ ವಿಡಿಯೋದಲ್ಲಿ ನಾವು ರಾಷ್ಟ್ರಪತಿ ಪ್ರೆಸಿಡೆಂಟ್ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅಂದರೆ ಆ ಪೋಸ್ಟ್ ಬಗ್ಗೆ. ಅಟ್ ಪ್ರೆಸೆಂಟ್ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಭಾರತವು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಆದುದರಿಂದ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಾಧ್ಯಕ್ಷ ಅಂದರೆ ರಾಷ್ಟ್ರಪತಿ ಪದವಿಗೆ ಅವಕಾಶ ಮಾಡಿಕೊಟ್ಟಿದೆ. ರಾಷ್ಟ್ರಪತಿ ದೇಶದ ಅಧಿಪತಿ, ರಾಷ್ಟ್ರದ ಪ್ರಥಮ ಪ್ರಜೆ. ಸಂವಿಧಾನದಲ್ಲಿ ಅಧ್ಯಕ್ಷ ಎಂಬ ನಾಮಾಂಕಿತದೊಂದಿಗೆ ಅಂಗೀಕರಿಸಿದರೂ ಸಹ ಭಾರತದಲ್ಲಿ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರಪತಿ ಎಂಬ ಹೆಸರಿನಿಂದಲೂ ಕರೆಯುತ್ತೇವೆ. ಒಕ್ಕೂಟದ ಕಾರ್ಯಾಂಗಾಧಿಕಾರಿಗಳೆಲ್ಲವೂ ಸಹ 53ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಸೇರಿವೆ. ಆದರೆ ಇಂತಹ ಅಧಿಕಾರಗಳನ್ನು ರಾಷ್ಟ್ರಪತಿಯವರು 74/1ನೇ ವಿಧಿಯ ಪ್ರಕಾರ ಪ್ರಧಾನಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆಗನುಗುಣವಾಗಿ ಚಲಾಯಿಸುತ್ತಾರೆ. ಆದುದರಿಂದಲೇ ರಾಷ್ಟ್ರಪತಿಯವರನ್ನು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಅರ್ಹತೆಗಳು. ಕ್ವಾಲಿಫಿಕೇಷನ್. 58ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ ಸ್ಥಾನಕ್ಕೆ ಸ್ಪರ್ಧಿಸುವವರ ಅರ್ಹತೆಗಳೆಂದರೆ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ಪೂರ್ಣವಾಗಿರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರಾಗಿರಬಾರದು, ಲೋಕಸಭೆಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಲು ಅಗತ್ಯವಿರುವಂತಹ ಅರ್ಹತೆಗಳನ್ನು ಹೊಂದಿರಬೇಕು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರದು. ಚುನಾವಣೆ. ರಾಷ್ಟ್ರಪತಿಯವರ ಚುನಾವಣೆ ಹೇಗಾಗುತ್ತಂದರೆ ಇದು 54 ಮತ್ತು 55ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯವರನ್ನು ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಇವರನ್ನು ಆಯ್ಕೆ ಮಾಡುವ ವಿಧಾನದ ಬಗ್ಗೆ ಸಂವಿಧಾನದ 54 ಮತ್ತು 55ನೇ ವಿಧಿಗಳಲ್ಲಿ ವಿವರಿಸಲಾಗಿದೆ. ರಾಷ್ಟ್ರಪತಿಯವರನ್ನು ವಿಶೇಷ ಮತದಾರರ ವರ್ಗವು ಎಲೆಕ್ಟೋರಲ್ ಕಾಲೇಜ್ ಚುನಾಯಿಸುತ್ತದೆ. ಈ ವಿಶೇಷ ಮತದಾರರ ವರ್ಗದಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಟರ್ಮ್ ಆಫ್ ಆಫೀಸ್. ಸಂವಿಧಾನದ 56ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯಾಗಿ ಪದವಿಯನ್ನು ವಹಿಸಿಕೊಂಡ ದಿನಾಂಕದಿಂದ 5 ವರ್ಷಗಳ ಕಾಲ ಅಧಿಕಾರವನ್ನು ಹೊಂದಿರುತ್ತಾರೆ. ಮರುಚುನಾವಣೆಯಾಗಿ ಬೇರೊಬ್ಬ ವ್ಯಕ್ತಿ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಅಧಿಕಾರಾವಧಿ ಮುಗಿಯುವುದಕ್ಕೆ ಮೊದಲೇ ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬಹುದು. ಹೀಗೆ ರಾಷ್ಟ್ರಪತಿ ಸ್ಥಾನ ರಾಜೀನಾಮೆ, ನಿಧನ, ಪದಚ್ಯುತಿ ಮುಂತಾದ ಕಾರಣಗಳಿಂದಾಗಿ ತೆರವಾದಾಗ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಒಂದು ವೇಳೆ ಏಕಕಾಲದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಬ್ಬರ ಸ್ಥಾನ ತೆರವಾದಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ 1969ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಹಿದಾಯತ್ ಉಲ್ಲಾ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಲು ನೇಮಕಗೊಂಡವರು ಕೇವಲ 6 ತಿಂಗಳ ಕಾಲ ಮಾತ್ರ ಮುಂದುವರಿಯಲು ಅವಕಾಶವಿದ್ದು ನಂತರ ಚುನಾವಣೆಯನ್ನು ನಡೆಸಲಾಗುತ್ತದೆ. ವೇತನ, ಭತ್ಯೆ ಮತ್ತು ಸೌಲಭ್ಯಗಳನ್ನು ನೋಡೋದಾದರೆ ನವದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನವನ್ನು ಇವರು ಅಧಿಕೃತ ನಿವಾಸವಾಗಿದ್ದು ಇವ್ರಿಗೆ ಒಂದು ತಿಂಗಳಿಗೆ 5 ಲಕ್ಷ ಸಂಬಳ ಬರುತ್ತೆ. ಇದು ನಮ್ಮ ಭಾರತದಲ್ಲಿ ಹೈ ಪೊಸಿಷನ್ ಇರತಕ್ಕಂಥವರಲ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಕೊಡೋದು. ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯ, ಉಚಿತ ವಿದ್ಯುತ್, ಸಾರಿಗೆ, ದೂರವಾಣಿ ಮತ್ತು ಕಚೇರಿ ನಿರ್ವಹಣೆಗೂ ತಗಲುವ ಎಲ್ಲ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತದೆ. ಸಂವಿಧಾನವು ರಾಷ್ಟ್ರಪತಿಯವರಿಗೆ ನೀಡಿರುವ ಅಧಿಕಾರಗಳೆಂದರೆ ಕಾರ್ಯಾಂಗೀಯ ಅಧಿಕಾರ, ಶಾಸನೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಿಕ ಅಧಿಕಾರ, ಮಿಲಿಟರಿ ಅಧಿಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರ, ವಿವೇಚನಾಧಿಕಾರ.